60 ವರ್ಷದ ರಾಮಣ್ಣ 16 ವರ್ಷದ ಅವಳನ್ನು ಮದುವೆಯಾದ. ಅವಳು ಹೆಚ್ಚಿಗೆ ಓದಬೇಕು ಅಂತ ಪೇಟೆಗೆ ಹೋದಳು. ಬಲವಂತದಿಂದ ಅವಳ ಮನಸ್ಸಿಗೆ ಬೇಸರ ಮಾಡಬಾರದು ಅಂತ ರಾಮಣ್ಣ ಕಳಿಸಿದ. ಎಷ್ಟು ದಿನಗಳಾದರೂ ಅವಳು ಬರದೇ ಇದ್ದುದನ್ನು ನೋಡಿ ಅವನೇ ತನ್ನ ಮನೆ ಕೆಲಸದವನ ಜೊತೆ ಬೆಂಗಳೂರಿಗೆ ಬಂದ. ಅಲ್ಲಿ ರೂಪ ಇದ್ದ ಸ್ಥಿತಿಯನ್ನು ನೋಡಿ ಅವನು ಬೆಚ್ಚಿ ಬಿದ್ದ. ಅವನ ತಲೆ ಗಿರ್ರನೆ ತಿರುಗಿತು. ಕೆಳಗೆ ಕುಸಿಯಬೇಕು ಅಂತ ಅನಿಸಿತು. ಅವನು ಎಂದೂ ಕೂಡ ಅಂದುಕೊಂಡಿರಲಿಲ್ಲ ತನ್ನ ಪ್ರೀತಿಯ ಕಿರಿಯ ವಯಸ್ಸಿನ ಹೆಂಡತಿ ಈ ರೀತಿ ಮಾಡುತ್ತಾಳೆ ಅಂತ. ನನ್ನ ಹೆಸರು ರಾಮಯ್ಯ, ಊರಿನ ಪಟೇಲ. ನಾನು ಮದುವೆ ಆಗಿ 35 ವರ್ಷಗಳಾಗಿದೆ. ನನಗೆ 4 ಜನ ಮಕ್ಕಳು. 4 ಮಕ್ಕಳಿಗೂ ಮದುವೆ ಆಗಿದೆ. ಹೆಂಡತಿ ಮತ್ತು ನಾನು ತುಂಬ ಅನ್ಯೋನ್ಯವಾದ ಸಂಸಾರವನ್ನು ಸಾಗಿಸುತ್ತಿದ್ದೇವೆ. ಮಕ್ಕಳು ಕೂಡ ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಊರಿನಲ್ಲಿ ಎಲ್ಲರಿಗೂ ನಾನು ಎಂದರೆ ತುಂಬ ಇಷ್ಟ. ನಾನು ನ್ಯಾಯ, ನೀತಿ, ಧರ್ಮದ ಮುಖಾಂತರ ಹೋಗುತ್ತೇನೆ. ಯಾರಿಗೂ ಕೂಡ ಬೇಸರವನ್ನು ಮಾಡುವುದಿಲ್ಲ. ಎಲ್ಲರೂ ನನ್ನನ್ನು ಪ್ರೀತಿಸುತ್ತಾರೆ. ನಾನು ಎಂದರೆ ಪ್ರತಿಯೊಬ್ಬರಿಗೂ ಇಷ್ಟ. ಆದರೆ ತಪ್ಪುಗಳನ್ನು ಮಾಡುವವರಿಗೆ ಅಷ್ಟೇ ಕಷ್ಟ. ನನ್ನ ನೇರ ನುಡಿ ಕೆಲವು ಬಾರಿ ಒಳ್ಳೆಯದಾದರೆ ಕೆಲವು ಬಾರಿ ಕೆಟ್ಟದ್ದಾಗುತ್ತದೆ. ಇತ್ತೀಚೆಗೆ ನನ್ನ ಹೆಂಡತಿಯ ಆರೋಗ್ಯದಲ್ಲಿ ಏರುಪೇರು ಆಗುತ್ತಿದೆ. ಅವಳು ತುಂಬ ನಿದ್ದೆ ಮಾಡುತ್ತಿರುತ್ತಾಳೆ. ಕಾರಣ ಕೇಳಿದರೆ ಏನೋ ಆಲಸ್ಯ ಅಂತ ಹೇಳುತ್ತಾಳೆ. ಡಾಕ್ಟರ್ ಹತ್ತಿರ ಹೋಗೋಣ ಅಂತ ಹೇಳಿದರೆ ಬರುವುದಿಲ್ಲ, ನಾನು ಇಲ್ಲೇ ಆರಾಮವಾಗಿದ್ದೇನೆ, ನನಗೆ ಕಷ್ಟ ಕೊಡಬೇಡಿ ಅಂತ ಹೇಳುತ್ತಾಳೆ. ಒಮ್ಮೊಮ್ಮೆ ಜೋರಾಗಿ ಕಿರುಚುತ್ತಾಳೆ, ಅಳುತ್ತಾಳೆ. ನನಗೆ ಅವಳ ಪರಿಸ್ಥಿತಿ ಅರ್ಥವಾಗುತ್ತಿಲ್ಲ. ಮಕ್ಕಳಿಗೂ ಕೂಡ ಹೇಳಿ ಆಯಿತು, ನಿಮ್ಮ ಅಮ್ಮನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಿ ಅಂತ. ಆದರೆ ಅವರುಗಳು ಕೂಡ ನನ್ನ ಹೆಂಡತಿಯ ರೀತಿ ಆಡುತ್ತಿದ್ದಾರೆ. ಅಮ್ಮ ಆರಾಮವಾಗಿ ಇದ್ದಾಳೆ, ಯಾವುದೇ ಸಮಸ್ಯೆ ಇಲ್ಲ. ಅಪ್ಪ, ನೀವೇ ಅತಿಯಾಗಿ ಯೋಚನೆ ಮಾಡುತ್ತಿದ್ದೀರಾ ಅಂತ. ಗಂಡು ಮಕ್ಕಳೇ ಪರವಾಗಿಲ್ಲ, ಹೆಣ್ಣು ಮಕ್ಕಳು ಕೂಡ ಅದೇ ರೀತಿ ಆಡುತ್ತಾರೆ. ಮದುವೆ ಆಗಿ ಗಂಡನ ಮನೆಗೆ ಹೋಗಿರುವ ಎಲ್ಲ ಮಕ್ಕಳನ್ನು ಕರೆಸಿದೆ. ಅವರು ಕೂಡ ನನ್ನನ್ನು ಬೈದು ಹೋದರು. ಅಮ್ಮ ಆರೋಗ್ಯವಾಗಿ ಇದ್ದಾಳೆ, ನೀನೇ ವಿಚಿತ್ರವಾಗಿ ಆಡುತ್ತಿದ್ದೀಯ ಅಂತ. ಆದರೆ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಕೆಟ್ಟ ಆಲೋಚನೆ ಓಡುತ್ತಿದೆ. ಏನೋ ಒಂದು ಕೆಟ್ಟದ್ದು ಆಗುತ್ತದೆ ಅಂತ. ಅದೇ ರೀತಿ ಆಯಿತು. ನನ್ನ ಮುದ್ದಿನ ಹೆಂಡತಿ ಇಂದು ಬೆಳಿಗ್ಗೆ ನಾನು ಬೇಗ ಎದ್ದಿದ್ದೆ. ಅವಳಿಗೆ ಕಾಫಿ ಏನಾದರೂ ಮಾಡಿಸಿಕೊಡೋಣ ಅಂತ. ಆದರೆ ಮುಚ್ಚಿದ ಕಣ್ಣನ್ನು ಅವಳು ತೆಗೆಯಲೇ ಇಲ್ಲ. ಕೈ ತಣ್ಣಗಾಗಿ ಬಿಟ್ಟಿತ್ತು. ಅವಳು ಸತ್ತು ತುಂಬ ಸಮಯ ಆಗಿದೆ. ಜೋರಾಗಿ ಅಳಲು ಶುರು ಮಾಡಿದೆ. ಎಲ್ಲರೂ ಬಂದರು. ಆದರೆ ಇಲ್ಲಿ ಬಂದಿರುವ ಪ್ರತಿಯೊಬ್ಬರೂ ಕೂಡ ಅವಳ ಸಾವಿಗೆ ಕಾರಣ. ಎಲ್ಲರ ಹತ್ತಿರ ಭಿಕ್ಷೆ ಕೇಳಿದೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಎಂದರೆ ಅವಳ ತಲೆಯಲ್ಲಿ ಇಲ್ಲದ ವಿಚಾರವನ್ನು ತುಂಬಿದ್ದರು. ಆಸ್ಪತ್ರೆಗೆ ಹೋದರೆ ಎಲ್ಲ ಪರೀಕ್ಷೆಯನ್ನು ಮಾಡಿಸುತ್ತಾರೆ, ನೀನು ಆರೋಗ್ಯವಾಗಿ ಇದ್ದೀಯಾ ಅಂತ. ಡಾಕ್ಟರ್ಗಳು ಇಲ್ಲ ಸಲ್ಲದನ್ನು ನಿನ್ನ ತಲೆಯಲ್ಲಿ ತುಂಬುತ್ತಾರೆ. ಹೋಗಬೇಡ ಅಮ್ಮ, ಎಲ್ಲ ಕಡೆ ಚುಚ್ಚುತ್ತಾರೆ. ನಮ್ಮ ಅಜ್ಜಿಯ ರೀತಿ ನಿನಗೆ ಯಾವುದೇ ತೊಂದರೆಯಾಗುವುದಿಲ್ಲ, ಇನ್ನು 20 ವರ್ಷ ಬದುಕಿರುತ್ತೀಯ ಅಂತ ಹೇಳಿ ಪ್ರತಿಯೊಬ್ಬರೂ ಹೋದರು. ಅವರುಗಳು ಹೋದ 2 ದಿನಕ್ಕೆ ಇವಳು ತನ್ನ ಪ್ರಾಣವನ್ನು ಬಿಟ್ಟಳು. ಎಲ್ಲರೂ ಅವರ ಗಂಡ, ಮಕ್ಕಳು, ಸಂಸಾರ ಅಂತ ಚೆನ್ನಾಗಿದ್ದಾರೆ. ಆದರೆ ನಾನೇ ಒಂಟಿ ಆಗಿರುವುದು. ಇರುವ 2 ಗಂಡು ಮಕ್ಕಳು ಕೂಡ ಬೇರೆ ಊರಿನಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದಾರೆ. ಅಲ್ಲೇ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಹಬ್ಬ ಹರಿದಿನಗಳಿಗೆ ಬಂದು ಹೋಗುತ್ತಿದ್ದರು. ಈಗ ಅದು ಕೂಡ ನಿಂತು ಹೋಗಿದೆ. ನನ್ನ ಹೆಂಡತಿ ಸತ್ತು ಹೋದ ಮೇಲೆ ಹೆಣ್ಣು ಮಕ್ಕಳು ಬರುತ್ತಾರೆ, ಅಪ್ಪ ಏನಾದರೂ ದುಡ್ಡು ಕೊಡುತ್ತಾನೆ ಅಂತ. ಅಷ್ಟೊಂದು ಬಿಟ್ಟರೆ ನನ್ನ ಮೇಲೆ ಯಾವುದೇ ರೀತಿಯ ಪ್ರೀತಿ ಇಲ್ಲ. ಊಟ ಮಾಡಿದ ಅಪ್ಪ, ಸ್ನಾನ ಮಾಡಿದೆ ಅಪ್ಪ, ಮಾತ್ರೆ ತೆಗೆದುಕೊಂಡ, ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾ? ಈ ರೀತಿ ಯಾವ ಮಾತುಗಳು ಇತ್ತೀಚೆಗೆ ಬರುತ್ತಿಲ್ಲ. ಅವರ ಬಾಯಿಂದ ಬರುತ್ತಿರುವುದು ಒಂದೇ ಮಾತು, ಅಮ್ಮನ ಒಡವೆಗಳನ್ನು ನಮಗೆ ಕೊಟ್ಟುಬಿಡು. ನಿನ್ನ ಸೊಸೆಯಂದಿರಿಗೆ ನೀನು ಮದುವೆಯಲ್ಲಿ ಮಾಡಿಸಿದ್ದೀಯಾ ಅಲ್ಲವೇ? ಹೆಣ್ಣು ಮಕ್ಕಳಿಗೆ ಅಲ್ಲವೇ ಅಮ್ಮನ ಪಾಲು ಅಂತ. ಇದರಿಂದ ನನಗೆ ತುಂಬ ನೋವಾಯಿತು. ಅವಳು ಸತ್ತು ಇನ್ನೂ ವರ್ಷವಾಗಿಲ್ಲ, ಆಗಲೇ ಬಂದು ಇವರು ಒಡವೆಗಳನ್ನು ಕೇಳುತ್ತಿದ್ದಾರೆ. ಮನೆ ಕೆಲಸದವರು ನನಗೆ ಅಡುಗೆ ಮಾಡಿಕೊಂಡು ಇರುವುದು, ನನ್ನ ಕಷ್ಟ ಸುಖಗಳನ್ನು ನೋಡುವುದು. ಆದರೆ ಇವರುಗಳು ಎಲ್ಲವನ್ನು ಕೇಳುತ್ತಿದ್ದಾರೆ. ನನ್ನ ಕಷ್ಟವನ್ನು ನೋಡಿ ಊರಿನ ಎಲ್ಲ ಜನರು ಮರಗುತ್ತಾರೆ. ಸೊಸೆಯಂದರಿಗಂತೂ ತಪ್ಪಿದರೆ ತಪ್ಪು, ಮಾವ ಬೇಡ ಅಷ್ಟೆ.
ಗಂಡು ಮಕ್ಕಳು ಹೆಂಡತಿಯರ ಬಾಲ. ನನ್ನ ಹೆಂಡತಿ ಹೇಗೆ ಹೇಳಿದರೆ ಅಷ್ಟೇ ಅಪ್ಪ ಅಂತ ಹೇಳುತ್ತಾರೆ. ಒಮ್ಮೊಮ್ಮೆ ಖುಷಿಯಾಗುತ್ತದೆ, ಕೊನೆ ಪಕ್ಷ ಅವರ ಸಂಸಾರ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ ಅಂತ. ನನ್ನ ಹೆಂಡತಿ ಇದ್ದಿದ್ದರೆ ನನಗೆ ಇಷ್ಟೊಂದು ಕಷ್ಟವಾಗುತ್ತಿರಲಿಲ್ಲ. ಈಗ ಯಾರೂ ಇಲ್ಲ, ನಾನು ಒಬ್ಬನೇ ಅನಾಥ ಅಂತ ಅನಿಸುತ್ತಿದೆ. ನನ್ನನ್ನು ನನ್ನ ಹೆಂಡತಿ ಎಂದು ಬಿಟ್ಟು ಹೋದಳು, ಅಂದೇ ನಾನು ಅನಾಥನಾಗಿ ಬಿಟ್ಟೆ. ಈ ಘೋರ ಬದುಕನ್ನು, ಕಷ್ಟದ ಜೀವನವನ್ನು ನನ್ನ ಕೈಯಲ್ಲಿ ಅನುಭವಿಸಲು ಸಾಧ್ಯವಿಲ್ಲ. ನಾನು ತುಂಬ ಪುಣ್ಯದ ಕೆಲಸವನ್ನು ಮಾಡಿದ್ದೇನೆ, ಆದರೆ ಯಾವುದು ಈ ಕಷ್ಟದ ಸಮಯದಲ್ಲಿ ಕೈ ಹಿಡಿಯುತ್ತಿಲ್ಲ. ಜೀವನ ಸಾಕು ಅಂತ ಅನಿಸುತ್ತದೆ. ಎಲ್ಲ ಆಸ್ತಿಯನ್ನು ಯಾವುದಾದರೂ ಆಶ್ರಮಕ್ಕೆ ಬರೆದುಬಿಟ್ಟು ಮಕ್ಕಳನ್ನು ಬೀದಿಯಲ್ಲಿ ನಿಲ್ಲಿಸಬೇಕು ಅನ್ನುವ ಆಲೋಚನೆ ಕೂಡ ಬಂದಿದೆ. ಈ ಸಮಸ್ಯೆಯ ಆಲೋಚನೆಗಳ ಮಧ್ಯೆ ಇದ್ದಕ್ಕಿದ್ದಂತೆ ತಲೆ ಸುತ್ತು ಬಂದಂತಾಯಿತು. ಹಾಗೆ ಕೆಳಗೆ ಕುಳಿತಿದ್ದೆ. ಆಗ ನನ್ನ ಪ್ರಾಣ ಸ್ನೇಹಿತ ಶ್ರೀನಿವಾಸ ಮನೆಗೆ ಬಂದವನು ನನ್ನ ಸ್ಥಿತಿಯನ್ನು ನೋಡಿ ಮರುಗಿದ. ಅವನು ನಾನು ಚಡ್ಡಿ ದೋಸ್ತುಗಳು. ನಂತರ ನನಗೆ ಸಮಾಧಾನ ಹೇಳಿ ಅವನ ಮನೆಗೆ ಕರೆದುಕೊಂಡು ಹೋದ. ಇಂದು ಅವನ ಮನೆಯಲ್ಲಿ ಯಾವುದೋ ಫಂಕ್ಷನ್ ಅಂತೆ. ನಾನಿಲ್ಲದೆ ಅವನ ಮನೆಯ ಯಾವುದೇ ಸಮಾರಂಭಗಳು ನಡೆಯುವುದಿಲ್ಲ. ಶ್ರೀನಿವಾಸನಿಗೆ 2 ಹೆಣ್ಣು ಮಕ್ಕಳು. ಮೊದಲನೇ ಅವಳು ನನ್ನ ಮಗಳ ವಯಸ್ಸಿನವಳು. ಎರಡನೇ ಅವಳು ಸುಮಾರು 25 ವರ್ಷ ಗ್ಯಾಪ್ ಆದ ನಂತರ ಹುಟ್ಟಿರುವವಳು. ಕೇವಲ 16 ವರ್ಷ ಅಷ್ಟೇ. ಅವಳಿಗೂ ಮದುವೆಯಾಗಿ ಮೊಮ್ಮಕ್ಕಳು ಇರುತ್ತಿದ್ದವು. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದ್ದಾರೆ. ಆದರೆ ಅವಳು ಹುಟ್ಟಿದ್ದೇ ತುಂಬ ನಿಧಾನ ಅಲ್ಲವೇ? ಚಿಕ್ಕ ಹುಡುಗಿ. ಎರಡನೇ ಮಗಳಿಗೆ ಶ್ರೀನಿವಾಸನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಗ ಅದನ್ನು ಅಬಾರ್ಷನ್ ಮಾಡಿಸಬೇಕು ಅಂತ ತುಂಬ ಕಷ್ಟಪಟ್ಟ. ಆ ಸಂದರ್ಭದಲ್ಲಿ ನಿನಗೆ ಕಷ್ಟವಾದರೆ ನಾನೇ ಸಾಕುತ್ತೇನೆ, ನಮ್ಮ ಮನೆಯಲ್ಲಿ ಈ ಮಗು ಆಗಲೇಬೇಕು ಅಂತ ಹಠ ಹಿಡಿದೆ. ಆ ರೀತಿ ಮಗುವನ್ನು ಸಾಯಿಸುವುದು ಪಾಪ ಅಂತ ನನ್ನ ಮಾತನ್ನು ಶ್ರೀನಿವಾಸ ಕೇಳಿದ. ಇಂದು ಮುದ್ದಾದ ಮಗಳು ಇದ್ದಾಳೆ. ದುರಾದೃಷ್ಟ ಎಂದರೆ ಈಗ ಅವಳನ್ನು ಮದುವೆ ಆಗು ಅಂತ ಗಂಡ ಹೆಂಡತಿ 2 ನನ್ನನ್ನು ಹಠ ಹಿಡಿದಿದ್ದಾರೆ. ಹೇಳಲು ಆಗುವುದಿಲ್ಲ, ಕೂರಲು ಆಗುವುದಿಲ್ಲ. ಆ ಮುದ್ದಾದ ಮಗುವನ್ನು ಮದುವೆಯಾಗಿ ಅವಳ ಬದುಕನ್ನು ನಾನು ಹಾಳು ಮಾಡುವುದಿಲ್ಲ ಅಂತ ಎಷ್ಟು ಹೇಳಿದರೂ ಶ್ರೀನಿವಾಸ ಮತ್ತು ಅವನ ಹೆಂಡತಿ ಕೇಳುತ್ತಿಲ್ಲ. ಆ ಮಗುವಿನ ತಲೆಯಲ್ಲಿ ಏನು ತುಂಬಿದ್ದರೂ ಅದು ಕೂಡ ನಿನ್ನನ್ನೇ ಮದುವೆ ಆಗುತ್ತೇನೆ ಅಂತ ಹಠ ಹಿಡಿದಿದೆ. 2 ದಿನ ನನ್ನನ್ನು ಅವರ ಮನೆಯಲ್ಲಿ ಇಟ್ಟುಕೊಂಡು ಪದೇ ಪದೇ ಹಠ ಮಾಡಿದರು. ಅವರ ಹಠದ ಹಿಂದೆ ಯಾವುದಾದರೂ ಒಳ್ಳೆಯದು ಇರಬಹುದು. ನಾನು ಮದುವೆ ಆದರೆ ಆ ಹುಡುಗಿಗೆ ಒಳ್ಳೆಯದು ಬದುಕು ಸಿಗಬಹುದೇನೋ ಅಂತ ಅಂದುಕೊಂಡೆ. ಎಲ್ಲಕ್ಕಿಂತ ಹೆಚ್ಚಿಗೆ ಊರಿನ ಜನ ಏನೋ ಅಂದುಕೊಳ್ಳುತ್ತಾರೆ ಅನ್ನುವ ಭಯವಿತ್ತು. ನಿಧಾನವಾಗಿ ಅರ್ಥವಾಯಿತು. ಈ ಊರಿನಲ್ಲಿ ಇರುವ ರೌಡಿ ಶೇಖರ್ ಆ ಹುಡುಗಿ ಹಿಂದೆ ಬಿದ್ದಿದ್ದಾನೆ. ನಾನು ಮದುವೆ ಆದರೆ ನಾನು ಊರಿನ ಪಟೇಲ, ನನಗೆ ಮರ್ಯಾದೆ ಕೊಟ್ಟು ಆ ಹುಡುಗಿಯನ್ನು ಬಿಟ್ಟು ಬಿಡುತ್ತಾನೆ ಅನ್ನುವ ಯೋಚನೆ ಶ್ರೀನಿವಾಸ ಮತ್ತು ಅವನ ಹೆಂಡತಿಯದು. ನಾನು ಅವರಿಗೆ ಹೇಳಿದೆ, ನಾನು ಶೇಖರನಿಗೆ ಹೇಳುತ್ತೇನೆ ನಿನ್ನ ಮಗಳ ಹಿಂದೆ ಬಿಡುವಂತೆ ಅಂತ. ಎಷ್ಟು ಹೇಳಿದರೂ ಕೂಡ ಶ್ರೀನಿವಾಸ ಒಪ್ಪಲಿಲ್ಲ. ನನ್ನ ಕಾಲನ್ನು ಹಿಡಿದುಕೊಂಡ. ದಯವಿಟ್ಟು ಇದೊಂದು ಬಾರಿ ನನ್ನ ಮಾತನ್ನು ನಡೆಸಿಕೊಡು, ನೀನು ಹೇಳಿದ ಹಾಗೆ ಕೇಳುತ್ತೇನೆ, ನನ್ನ ಸ್ನೇಹದ ಮೇಲೆ ಆಣೆ ಅಂತ ಶ್ರೀನಿವಾಸ ಹೇಳಿದ. ಅವನ ಮಾತಿಗೆ ಮರುಮಾತು ಆಡಲು ಸಾಧ್ಯವಿಲ್ಲ. ಅವನ ಮಗಳನ್ನು ಕೂಡ ಕೇಳಿದೆ. ಅವಳು ಕೂಡ ಮದುವೆಗೆ ಒಪ್ಪಿಗೆಯನ್ನು ಸೂಚಿಸಿದಳು. ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗಿ ಮದುವೆಯನ್ನು ಮಾಡಿಕೊಂಡು ಬಂದೆವು. ಮನೆಗೆ ಬಂದರೆ ಈಗಾಗಲೇ ನನ್ನ ಮಕ್ಕಳು ಬಂದಿದ್ದಾರೆ ನನ್ನ ಜೊತೆ ಗಲಾಟೆ ಮಾಡಲು. ಈ ವಯಸ್ಸಿನಲ್ಲಿ ಮದುವೆ ಆಗಿದ್ದೀಯಾ ಅಪ್ಪ? ಮದುವೆಯ ವಯಸ್ಸು ನಿಂದು ನಾಚಿಕೆ ಆಗುತ್ತಿಲ್ಲವೇ? ತಲೆ ಎತ್ತಿ ನಾವು ಹೊರಗಡೆ ಓಡಾಡಲು ಸಾಧ್ಯವಿಲ್ಲ. ಜನರು ನಮ್ಮನ್ನು ಬೈದುಕೊಳ್ಳುತ್ತಾರೆ, ನಿಮ್ಮ ಅಪ್ಪ ಈ ವಯಸ್ಸಿನಲ್ಲಿ ಮದುವೆ ಆಗಿದ್ದಾನೆ ಅಂತ. ಹೆಣ್ಣು ಮಕ್ಕಳು ಕೂಡ ಬಾಯಿಗೆ ಬಂದಂಗೆ ಶಾಪ ಹಾಕುತ್ತಿದ್ದಾರೆ. ನನ್ನ ಅಮ್ಮನ ಒಡವೆ, ಸೀರೆ, ದುಡ್ಡು ಎಲ್ಲವನ್ನು ನಮಗೆ ಕೊಡಬೇಕು. ಆಸ್ತಿಯಲ್ಲಿ ಪಾಲು ಕೊಡಬೇಕು. ಎಲ್ಲದರಲ್ಲೂ ನಮಗೆ ಪಾಲು ಬೇಕು. ಹೊಸ ಹೆಂಡತಿ ಬಂದಳು ಅಂತ ದುಡ್ಡಲ್ಲಾಗಲಿ, ಒಡವೆಯಲ್ಲಾಗಲಿ, ಸೀರೆಗಳಲ್ಲಾಗಲಿ ಮೋಸ ಮಾಡಿದರೆ ಚೆನ್ನಾಗಿರುವುದಿಲ್ಲ ಅಂತ ಹೆಣ್ಣು ಮಕ್ಕಳು ಗಲಾಟೆ ಮಾಡಿದರು. ಸೊಸೆಯಂದಿರು ನಮ್ಮ ಮಾವ ಸತ್ತು ಹೋಗಿದ್ದರೆ ಚೆನ್ನಾಗಿ ಇರುತ್ತಿತ್ತು. ಅತ್ತೆಯ ಬದಲು ಅತ್ತೆ ಮಾನ ಮರ್ಯಾದೆ ಅಂತ ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನು ನೋಡಿಕೊಂಡು ಇರುತ್ತಿದ್ದರು. ಈ ಮುದುಕನ ರೀತಿ ಚಿಕ್ಕ ಹುಡುಗಿಯನ್ನು ಮದುವೆ ಆಗುತ್ತಿರಲಿಲ್ಲ. ತೆವಲು ತೀರಿಸಿಕೊಳ್ಳಲು ಹೀಗೆ ಕೆಟ್ಟ ಕೆಟ್ಟ ಮಾತನ್ನು ಮಾತನಾಡುತ್ತಿದ್ದಾರೆ. ಗಂಡು ಮಕ್ಕಳು ಕೂಡ ಅವರ ಹೆಂಡತಿಯರಿಗೆ ಸಾಥ್ ನೀಡುತ್ತಿದ್ದಾರೆ.
ನನಗೆ ಸಾಕಾಗಿ ಹೋಯಿತು. ನನ್ನ ಗೆಳೆಯನ ಮಗಳು ಅಳುತ್ತಿದ್ದಾಳೆ. ನನ್ನ ಹೆಣ್ಣು ಮಕ್ಕಳು ಸೊಸೆಯಂದಿರು ಆ ಹುಡುಗಿಯನ್ನು ಮನೆಯಿಂದ ಹೊರಗೆ ತಳ್ಳಲು ಅವಳ ಕೈಗಳನ್ನು ಹಿಡಿದುಕೊಂಡರು. ನಾನು ಬೆಚ್ಚಿಬಿದ್ದೆ. ಜೋರಾಗಿ ಕಿರುಚಿದೆ. ಅವಳ ಕೈಯನ್ನು ಬಿಟ್ಟು ಬಿಡಿ, ಅವಳು ನನ್ನ ಹೆಂಡತಿ. ಮಾನ ಮರ್ಯಾದೆ ಇದ್ದರೆ ಎಲ್ಲರೂ ಈಗ ಮನೆಯಿಂದ ಹೊರಟು ಹೋಗಿ. ನಿಮ್ಮ ಅಮ್ಮ ಸತ್ತು ಹೋಗಿದ್ದೆ, ಎಲ್ಲರೂ ಆಸ್ತಿ ಬೇಕು, ಒಡವೆ ಬೇಕು ಅಂತ ಬಂದಿರಿ. ನನ್ನ ಆರೋಗ್ಯ ಕಷ್ಟ ಸುಖ ಏನಾದರೂ ವಿಚಾರಿಸಿದ್ದೀರಾ? ಅಯ್ಯೋ ಎಷ್ಟು ಕಷ್ಟಪಟ್ಟೆ. ಅವಳು ಸತ್ತ ಸ್ವಲ್ಪ ದಿನಗಳಿಗೆ ನನ್ನನ್ನು ಅನಾಥ ಮಾಡಿ ಎಲ್ಲರೂ ಹೊರಟು ಹೋದರಿ. ಈಗ ಇನ್ನೊಂದು ಮದುವೆ ಆಗಿದ್ದೇನೆ. ನಿಮಗೆ ಬರುವ ಆಸ್ತಿಯಲ್ಲಿ ಎಲ್ಲಿ ಸರಿಯಾದ ಪಾಲು ಬರುವುದಿಲ್ಲ ಅನ್ನುವ ಭಯಕ್ಕೆ ಈ ರೀತಿ ಮಾತನಾಡುತ್ತಿದ್ದೀರಾ ಅಲ್ಲವೇ? ನಿಮ್ಮ ತಾತಿನ ಜಮೀನು 4 ಎಕರೆ ಇರುವುದು ಅಷ್ಟೇ. ಇನ್ನು ಉಳಿದ 15 ಎಕರೆ ಜಮೀನು, ಒಡವೆಗಳು, ಬಾಡಿಗೆ ಮನೆಗಳು ಎಲ್ಲವೂ ನಾನು ಸ್ವಂತ ಸಂಪಾದಿಸಿದ್ದು. ಅದೆಲ್ಲ ನಾನು ಮದುವೆ ಆಗಿರುವ ಈ ಹುಡುಗಿಗೆ. ಈ ಮನೆಯು ತಾತನ ಮನೆ. ಇದನ್ನು ಬೇಕಾದರೂ ಅಷ್ಟೇ ನಿಮಗೆ ಇರುವ ಅಧಿಕಾರ. ಇನ್ನು ಎಲ್ಲ ನನ್ನ ಸ್ವಯಾರ್ಜಿತ. ಅದರ ಮೇಲೆ ಯಾರೂ ಕೂಡ ಅಧಿಕಾರ ಚಲಾಯಿಸುವಂತೆ ಇಲ್ಲ ಅಂತ ಹೇಳಿದೆ. ಅಷ್ಟರಲ್ಲಿ ನನ್ನ ಮಗ ಆ ಹುಡುಗಿಯ ಕೆನ್ನೆಗೆ ಒಡೆದ. ಇವಳು ಪ್ರಾಣ ಸ್ನೇಹಿತ ಇದ್ದರೆ ತಾನೇ ನಾನು ಇವಳನ್ನು ಬದುಕಲು ಬಿಡುವುದಿಲ್ಲ. ನಿನ್ನ ಎಲ್ಲ ಆಸ್ತಿಯು ನಮಗೆ ಬರಬೇಕು ಅಂತ ದೊಡ್ಡ ಮಗ ತುಂಬ ಗಲಾಟೆ ಮಾಡಲು ಶುರು ಮಾಡಿದ. ಕೊನೆಗೆ ಪೊಲೀಸ್ನವರಿಗೆ ಫೋನ್ ಮಾಡಿ ಎಲ್ಲರನ್ನೂ ಮನೆಯಿಂದ ಓಡಿಸಿದೆ. ಆ ಹುಡುಗಿ ಅಳುತ್ತಿದ್ದಾಳೆ. ಇದೆಲ್ಲ ತಾತ್ಕಾಲಿಕ. ಇನ್ನು ಇದೆಲ್ಲ ನಡೆಯುತ್ತಲೇ ಇರುತ್ತದೆ ಅಲ್ಲವೇ? ಏನು ಮಾಡಲಿ? ಊರಿನ ಜನರೆಲ್ಲ ನಮ್ಮ ಮನೆಯ ಸುತ್ತಮುತ್ತ ತುಂಬಿಕೊಂಡಿದ್ದಾರೆ. ನನಗೆ ಇದರಿಂದ ಇನ್ನೂ ನೋವಾಗುತ್ತಿತ್ತು. ಅಷ್ಟರಲ್ಲಿ ನನ್ನ ಗೆಳೆಯನ ಜೊತೆ ನಾನು ಜಗಳ ಮಾಡಿದೆ. ನೀನು ತೆಗೆದುಕೊಂಡ ಒಂದೇ ಒಂದು ನಿರ್ಧಾರದಿಂದ ನಮ್ಮ ಮನೆ ರಣರಂಗವಾಗಿದೆ. ನಾನು ಮದುವೆ ಆಗುವುದಿಲ್ಲ ಅಂತ ಅಂದರೂ ಕೂಡ ನೀನು ಏಕೆ ಅವಳನ್ನು ನನ್ನ ತಲೆಗೆ ಕಟ್ಟಿದೆ ಅಂತ ಸತ್ಯ ಹೇಳಬೇಕು ಅಂದಾಗ ಶ್ರೀನಿವಾಸ ಏನೂ ಮಾತನಾಡದೆ ಹೊರಟು ಹೋದ. ಕೊನೆಗೆ ಎಲ್ಲ ಜನರು ಅವರ ಮನೆಗೆ ಹೋದರು. ನಾನು ಯೋಚಿಸುತ್ತಾ ಕುಳಿತಿದ್ದಾಗ ಆ ಹುಡುಗಿ ಬಂದು ನನ್ನ ಕೈಯನ್ನು ಹಿಡಿದುಕೊಂಡು, ನೀವು ನನಗೆ ತಾಳಿ ಕಟ್ಟಿದ್ದೀರಾ, ನಾನು ನಿಮ್ಮ ಜವಾಬ್ದಾರಿ. ನಾನು ಇನ್ನೂ ಚಿಕ್ಕವಳು, ಓದಬೇಕು. ಓದಿ ನನ್ನ ಕಾಲ ಮೇಲೆ ನಾನು ನಿಂತುಕೊಳ್ಳಬೇಕು. ಕೊನೆ ಪಕ್ಷ ನಿಮ್ಮ ಆಸ್ತಿಯನ್ನು ನೋಡಿಕೊಳ್ಳಲಾದರೂ ಪ್ಲೀಸ್ ಓದಲು ಕಳಿಸಿ ಪೇಟೆಗೆ. ನಾನು ಏನೂ ಮಾತನಾಡಲಿಲ್ಲ. ಯಾವುದು ಸರಿ ಯಾವುದು ತಪ್ಪು ನನಗೆ ತಿಳಿಯುತ್ತಿಲ್ಲ. ಇಲ್ಲಿ ಇದ್ದರೆ ನಿಜವಾಗಲೂ ಅವಳನ್ನು ಸಾಯಿಸಿ ಬಿಡುತ್ತಾರೆ. ಏನು ಮಾಡುವುದು ಅರ್ಥವಾಗುತ್ತಿಲ್ಲ. ಕೊನೆಗೆ ವಿಧಿ ಇಲ್ಲದೆ ನಾನು ಅವಳನ್ನು ದೂರದ ಊರಿಗೆ ಓದಲು ಕಳಿಸಿದೆ. ಆ ಊರಿನ ಹೆಸರನ್ನು ಸ್ವಂತ ಅವರ ಅಪ್ಪ ಅಮ್ಮನಿಗೂ ಕೂಡ ತಿಳಿಸಿಲ್ಲ. ಅಕಸ್ಮಾತ್ ಯಾರಾದರೂ ಆ ಮಗುವನ್ನು ಮತ್ತೆ ಸಾಯಿಸಿಬಿಟ್ಟರೆ ಅಂತ. ಅವಳಿಗೆ ನಾನು ತಾಳಿ ಕಟ್ಟಿರಬಹುದು, ಆದರೆ ಅವಳು ಎಂದೂ ಕೂಡ ನನ್ನ ಹೆಂಡತಿ ಆಗಲು ಸಾಧ್ಯವಿಲ್ಲ. ಶ್ರೀನಿವಾಸ ಯಾವ ಉದ್ದೇಶವನ್ನು ಇಟ್ಟುಕೊಂಡು ಮದುವೆ ಮಾಡಿಸಿದನೋ ತಿಳಿದಿಲ್ಲ. ಆದರೆ ನಾನು ಎತ್ತಿ ಹಾಡಿಸಿದ ಮಗು, ಅದರ ಜೊತೆ ಕೆಟ್ಟ ರೀತಿ ನಾನು ನಡೆದುಕೊಳ್ಳಲು ಸಾಧ್ಯವಿಲ್ಲ. ಆದರೆ ಆ ಮಗುವಿನ ಸಂಪೂರ್ಣ ರಕ್ಷಣೆ ನನ್ನದು. ಅವಳು ಚೆನ್ನಾಗಿ ಓದಿ ಅವಳ ಕಾಲ ಮೇಲೆ ಅವಳು ನಿಂತುಕೊಳ್ಳಬೇಕು ಅಂತ ತುಂಬ ಕಾಸ್ಟ್ಲಿ ಆಗಿರುವ ಹಾಸ್ಟೆಲನ್ನು ಅವಳಿಗಾಗಿ ಸೆಲೆಕ್ಟ್ ಮಾಡಿದೆ. ಕಾಲೇಜ್ ಕೂಡ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಓದಲು ಇನ್ನೂ ಅವಳ ಬಗ್ಗೆ ಚಿಂತೆ ಇಲ್ಲ. ಮೊದಲು ಅವಳು ಫೋನ್ ಮಾಡುತ್ತಿದ್ದಳು, ಪತ್ರಗಳನ್ನು ಬರೆಯುತ್ತಿದ್ದಳು. ನಾನು 6 ತಿಂಗಳಿಗೆ ವರ್ಷಕ್ಕೆ ಹೋಗಿ ನೋಡಿಕೊಂಡು ಬರುತ್ತಿದ್ದೆ. ಇಲ್ಲಿ ಇರುವ ಎಲ್ಲರಿಗೂ ಕೂಡ ನಾನು ಅವಳಿಗೆ ಡೈವರ್ಸ್ ಕೊಟ್ಟಿಬಿಟ್ಟಿದ್ದೇನೆ, ಯಾವುದೋ ಒಂದು ಉದ್ವೇಗದಲ್ಲಿ ಮದುವೆ ಆಗಿದ್ದೆ ಅಂತ ಮಕ್ಕಳಿಗೆ ಹೇಳಿದೆ. ನನ್ನ ಎಲ್ಲ ಆಸ್ತಿಯನ್ನು ನಿಮ್ಮಗಳಿಗೆ ಬರೆಯುತ್ತೇನೆ ಅಂತ ಅವರು ಖುಷಿಯಾಗಿದ್ದಾರೆ. ಈಗ ಅಷ್ಟೋ ಇಷ್ಟೋ ನನ್ನನ್ನು ನೋಡಿಕೊಳ್ಳುತ್ತಾರೆ. ಅಪ್ಪನಿಗೆ ಬುದ್ಧಿ ಬಂತು ಅಂತ ಅಪ್ಪನಿಗಿಂತ ಹೆಚ್ಚಿಗೆ ಅವರಿಗೆ ಬುದ್ಧಿ ಬಂದಿದ್ದರೆ ಸಾಕಿತ್ತು. ಈ ವಯಸ್ಸಿನಲ್ಲಿ ನನಗೆ ಇಷ್ಟು ಕಷ್ಟ ಕೊಡುತ್ತಾರೆ. 2 ತುತ್ತು ಊಟಕ್ಕೆ ನಾನು ಕಷ್ಟಪಡಬೇಕು. ಆಸ್ಪತ್ರೆಗೆ ಹೋಗಬೇಕು ಅಂದರೆ ಶ್ರೀನಿವಾಸನನ್ನು ಕರೆಯಬೇಕು. ಇಷ್ಟೊಂದು ಆಸ್ತಿ ಸಂಪಾದನೆ ಮಾಡಿದ್ದರೂ ನನಗಾಗಿ ನನ್ನನ್ನು ನೋಡಿಕೊಳ್ಳಲು ಒಂದು ಜೀವ ಇಲ್ಲ. ಮಕ್ಕಳು ಓದಬೇಕು, ಒಳ್ಳೆಯ ಸ್ಕೂಲ್ ಬೇಕು. ನಿಮ್ಮ ಹಳ್ಳಿಯಲ್ಲಿ ಇರಲು ಸಾಧ್ಯವಿಲ್ಲ ಅನ್ನುವುದು ಅವರ ಮಾತು. ನನಗೆ ತುಂಬ ದುಃಖವಾಗುತ್ತದೆ. ಕೊನೆ ಪಕ್ಷ ಈ ಹುಡುಗಿಯನ್ನು ಚೆನ್ನಾಗಿ ಓದಿಸಿ ಯಾರಿಗೂ ತಿಳಿಯದ ಹಾಗೆ ಎಲ್ಲ ಆಸ್ತಿಯನ್ನು ಇವಳ ಹೆಸರಿಗೆ ಮಾಡಬೇಕು. ಇತ್ತೀಚೆಗೆ ಅವಳು ಏನಾಗಿದ್ದಾಳೆ ತಿಳಿಯುತ್ತಿಲ್ಲ. ಫೋನ್ ಕೂಡ ಮಾಡುತ್ತಿಲ್ಲ.
ವಾರ್ಡನ್ಗೆ ಮಾಡಿದರೆ ಅವರು ಇಂದು ಹೇಳಿದ ವಿಷಯದಿಂದ ನನಗೆ ಶಾಕ್ ಆಯಿತು. ಅವಳು ಹಾಸ್ಟೆಲನ್ನು ಬಿಟ್ಟು ಸುಮಾರು ತಿಂಗಳುಗಳು ಆಗಿದೆ. ನಿಮಗೆ ವಿಷಯ ತಿಳಿದಿಲ್ಲವೇ ಸರ್ ಅಂತ ಕೇಳಿದರು. ನಾನು ಹೇಳಿದಳು, ನನಗೆ ಮರೆತು ಹೋಯಿತು, ಹಳೆ ಚಾಳಿ ಅಲ್ಲವೇ, ಅದಕ್ಕೆ ನಿಮಗೆ ಫೋನ್ ಮಾಡಿದೆ ಅಂತ ಸುಮ್ಮನಾದೆ. ಈಗ ಎದೆಬಡಿತ ಇನ್ನೂ ಜಾಸ್ತಿ ಆಯಿತು. ಎಲ್ಲಿ ಆ ಮಗುವನ್ನು ಯಾರಾದರೂ ಕೆಟ್ಟದಾಗಿ ಬಳಸಿಕೊಂಡು ಬಿಡುತ್ತಾರೆ ಅಂತ. ತುಂಬ ಅಮಾಯಕಳು, ಪ್ರಪಂಚ ಏನು ಅಂತ ಅಂದರೆ ತಿಳಿಯದು. ಅಕಸ್ಮಾತ್ ನನ್ನ ಮಕ್ಕಳು ಅವಳ ಜೊತೆ ಕೆಟ್ಟದಾಗಿ ವರ್ತಿಸುತ್ತಿರಬಹುದು. ಇಲ್ಲ, ಅವಳು ಎಲ್ಲಿದ್ದಾಳೆ ಅಂತ ಯಾರಿಗೂ ತಿಳಿದಿಲ್ಲ. ಪ್ರಪಂಚ ತುಂಬ ಚಿಕ್ಕದು. ಅಕಸ್ಮಾತ್ ಗೊತ್ತಾಗಿದ್ದರೆ ಅವರಂತೂ ಅವಳನ್ನು ಸುಮ್ಮನೆ ಬಿಡುವುದಿಲ್ಲ. ರಾತ್ರಿಯೆಲ್ಲ ಭಯವಾಯಿತು, ನಿದ್ರೆ ಬರಲಿಲ್ಲ. ಈ ಸಮಸ್ಯೆಗೆ ಉತ್ತರ ತಿಳಿಯುತ್ತಿಲ್ಲ. ಪದೇ ಪದೇ ಅವಳ ನಂಬರ್ಗೆ ಫೋನ್ ಮಾಡಿದರೂ ಕೂಡ ಫೋನ್ ನಂಬರ್ ಸ್ವಿಚ್ ಆಫ್ ಬಂತು. ನನ್ನ ಮನೆ ಕೆಲಸದವನ ಜೊತೆ ಸಿಟಿಗೆ ಬಂದೆ. ಅವಳನ್ನು ನೋಡಲು ಹಾಸ್ಟೆಲ್ಗೆ ಹೋಗಿ ಅಲ್ಲಿ ಇದ್ದ ಅವಳ ಪ್ರಾಣ ಸ್ನೇಹಿತೆ ಸೌಮ್ಯಾಳ ಹತ್ತಿರ ಅಡ್ರೆಸ್ಸನ್ನು ತೆಗೆದುಕೊಂಡೆ. ಆ ಅಡ್ರೆಸ್ಗೆ ಹೋಗಿದ್ದಾಗ ನನಗೆ ಶಾಕ್ ಆಗಿತ್ತು. ನನ್ನ ಮಕ್ಕಳು ನನಗೆ ನೋವು ಮಾಡಿದಾಗಲೂ ಕೂಡ ಇಷ್ಟು ಕಷ್ಟ ಆಗಿರಲಿಲ್ಲ. ಆದರೆ ನಾನು ನನ್ನ ಮಕ್ಕಳಿಗಿಂತ ಹೆಚ್ಚಿಗೆ ಅಂತ ಅಂದುಕೊಂಡ ಈ ಹುಡುಗಿ ನನಗೆ ತಿಳಿಯದ ಹಾಗೆ ನನ್ನ ಬೆನ್ನ ಹಿಂದೆ ಮಾಡಿದ ಕೆಲಸದಿಂದ ನಾನು ಬೆಚ್ಚಿಬಿದ್ದೆ. ಬಾಲ್ಕನಿಯಲ್ಲಿ ರೂಪ ನಿಂತಿದ್ದಾಳೆ. ಅವಳ ಹೊಟ್ಟೆ ಮುಂದೆ ಬಂದಿದೆ. ಅಂದರೆ ಅವಳು ಪ್ರೆಗ್ನೆಂಟ್. ಓದಲು ಸಿಟಿಗೆ ಬಂದವಳು ಪ್ರೆಗ್ನೆಂಟ್. ಅದು ಹೇಗೆ ಸಾಧ್ಯ? ನನಗೆ ತುಂಬ ಬೇಸರವಾಯಿತು. ನಾನು ಹೊರಟು ಹೋಗುತ್ತಿದ್ದೆ. ಆದರೆ ನನ್ನ ಮನೆ ಕೆಲಸದವನು, ಅಪ್ಪ ಅವರೇ, ಹೇಗಿದ್ದೀರೂ ಬಂದಿದ್ದೀರಾ, ಎಲ್ಲವನ್ನು ಹಿಂದೆ ನೋಡಿಕೊಂಡು ಹೊರಟು ಹೋಗೋಣ. ನೀವು ಆ ಹುಡುಗಿಗಾಗಿ ತುಂಬ ಕಷ್ಟಪಟ್ಟಿದ್ದೀರಾ, ಎಲ್ಲರನ್ನೂ ಎದುರಾಕಿಕೊಂಡಿದ್ದೀರಾ. ಈಗ ಅವಳು ಏನು ಮಾಡುತ್ತಿದ್ದಾಳೆ ಅನ್ನುವ ವಿಷಯ ತಿಳಿಯಬೇಕು. ಕಾಲಿಂಗ್ ಬೆಲ್ ಒತ್ತಿದೆ. ಅಷ್ಟರಲ್ಲಿ ಶೇಖರ್ ಬಂದು ಬಾಗಿಲನ್ನು ತೆಗೆದ. ಮೊದಮೊದಲು ನನಗೆ ಅವನು ಯಾರೋ ಅಂತ ಅರ್ಥವಾಗಲಿಲ್ಲ. ನಿಧಾನವಾಗಿ ಯೋಚಿಸಿದಾಗ ತಿಳಿಯಿತು. ಅಲ್ಲಿ ವಿಕಾರವಾಗಿ ಇದ್ದ. ಈಗ ನೋಡಿದರೆ ಒಳ್ಳೆ ಆಫೀಸರ್ ರೀತಿ ಇದ್ದಾನೆ. ಇವನು ಏಕೆ ಇಲ್ಲಿದ್ದಾನೆ? ಊರಿನಲ್ಲಿ ಅವನು ಅವಳ ಹಿಂದೆ ಬಿದ್ದಿದ್ದ. ಪುನಃ ಇಲ್ಲಿ ಅವಳನ್ನು ಕರೆದುಕೊಂಡು ಬಂದು ಅವಳ ಜೊತೆ ಬಲಾತ್ಕಾರ ಮಾಡಿರಬಹುದು. ಅವಳನ್ನು ಕೆಟ್ಟದಾಗಿ ನಡೆಸಿಕೊಂಡು ಇರಬಹುದು ಅಂತ ಅಂದುಕೊಂಡು ಚೆನ್ನಾಗಿ ಅವನ ಕೆನ್ನೆಗೆ ಬಾರಿಸಿದೆ. ಅವನು, ಅಪ್ಪ ಅವರೇ, ಒಂದೇ ಒಂದು ಬಾರಿ ಮಾತನಾಡಲು ಅವಕಾಶ ಮಾಡಿಕೊಡಿ. ನಿಮಗೆ ಇರುವ ಎಲ್ಲ ಸಂದೇಹಗಳು ಹೋಗುತ್ತವೆ. ನಾನು ಈಗ ಪುಡಿ ರೌಡಿ ಅಲ್ಲ. ನನ್ನ ಕೆಲಸವನ್ನು ನಾನು ಬಿಟ್ಟಿದ್ದೇನೆ. ಈಗ ಒಂದು ಫ್ಯಾಕ್ಟ್ರಿಯಲ್ಲಿ ಒಳ್ಳೆಯ ಕೆಲಸಕ್ಕೆ ಹೋಗುತ್ತೇನೆ. ಕಷ್ಟಪಟ್ಟು ದುಡಿಯುತ್ತಿದ್ದೇನೆ. ಮೊದಲು ಮಾಡುತ್ತಿದ್ದ ಕಳ್ಳತನ, ದರೋಡೆ, ಹೆಣ್ಣು ಮಕ್ಕಳ ಹಿಂದೆ ಹೋಗುವುದು, ಅವರನ್ನು ಚುಡಾಯಿಸುವುದು, ಈ ಕೆಲಸವನ್ನು ಮಾಡುತ್ತಿಲ್ಲ. ನಾನು ಈಗ ಒಬ್ಬ ಒಳ್ಳೆಯ ಮನುಷ್ಯ ಆಗಿದ್ದೇನೆ ಅಂತ ನನ್ನ ಕಾಲನ್ನು ಹಿಡಿದುಕೊಂಡ. ಅವನ ಮಾತು ನನಗೆ ಅರ್ಥವಾಗುತ್ತಿಲ್ಲ. ನೀನು ಏಕೆ ಇಲ್ಲಿ ಇದ್ದೀಯಾ? ನಿಧಾನವಾಗಿ ರೂಪ ಕೆಳಗೆ ಬಂದಳು. ಬರುತ್ತಾ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಾನು ನಿಮ್ಮನ್ನು ಮದುವೆ ಆಗಿದ್ದೆ ಪೇಟೆಗೆ ಓದಲು ಬರಲು. ಆಗಲಾದರೂ ಶೇಖರ್ ಮತ್ತು ನಾನು ಒಂದಾಗುತ್ತೇವೆ ಅಂತ. ಶೇಖರ್ ಊರಿನಲ್ಲಿ ಆಣೆ ಪ್ರಮಾಣ ಮಾಡಿದ್ದ. ಇನ್ನೆಂದೂ ಕೂಡ ರೌಡಿಯಾಗಿ ಇರುವುದಿಲ್ಲ. ನಿನಗಾಗಿ ಬದಲಾಗುತ್ತೇನೆ, ಮದುವೆ ಆಗೋಣ ಅಂತ. ಆದರೆ ಅಪ್ಪ ಅಮ್ಮ ಅವನ ಮನೆಗೆ ಹೋಗಿ ಚೆನ್ನಾಗಿ ಗಲಾಟೆ ಮಾಡಿಸಿದರು. ಅವರ ಅಮ್ಮ ತಂಗಿಗೆ ಚೆನ್ನಾಗಿ ಹೊಡೆದಿದ್ದರು. ಅವನು ಇಲ್ಲದೆ ಇರಬೇಕಾದಾಗ ಇದರಿಂದ ಎರಡೂ ಮನೆಗಳಲ್ಲಿ ಜಗಳ, ಕಲಹ ಜಾಸ್ತಿಯಾಗಿತ್ತು. ವಿಧಿ ಇಲ್ಲದೆ ನಾನು ಆ ಸಂದರ್ಭದಲ್ಲಿ ಏನು ಮಾಡಲು ಅರ್ಥವಾಗದೆ ನಿಮ್ಮನ್ನು ಮದುವೆ ಆದೆ. ಆದರೆ ನೀವು ತುಂಬ ಒಳ್ಳೆಯವರು. ನಾನು ಚಿಕ್ಕಂದಿನಿಂದ ನೋಡಿಕೊಂಡು ಬಂದಿದ್ದೆ. ನಿಮ್ಮಿಂದ ನನಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ನನ್ನ ಅಪ್ಪನಿಗಿಂತ ಹೆಚ್ಚಿಗೆ ನೀವೇ ನನಗೆ ಒಳ್ಳೆಯವರು ಅಂತ ಅನಿಸಿದ್ದು ನಿಜ. ಅದಕ್ಕೆ ನಿಮ್ಮ ಹಿಂದೆ ಬಂದೆ. ಇಲ್ಲಿಗೆ ಓದಲು ಬರುವ ಉದ್ದೇಶವೂ ಕೂಡ ಶೇಖರ್ ನಾನು ಒಂದಾಗಲು. ಶೇಖರ್ ನಾನು ಇಲ್ಲವಾದರೆ ಸತ್ತು ಹೋಗುತ್ತೇನೆ ಅಂತ ಅಳುತ್ತಿದ್ದ. 2-3 ಬಾರಿ ಕೂಡ ಟ್ರೈ ಮಾಡಿದ್ದ ಈ ಪ್ರಪಂಚವನ್ನು ಬಿಟ್ಟು ಹೋಗಲು. ನಾನು ಕೂಡ ಅವನನ್ನು ಪ್ರೀತಿಸುತ್ತಾ ಇದ್ದೆ. ಅದಕ್ಕಾಗಿ ಇವರನ್ನು ಆಯ್ಕೆ ಮಾಡಿಕೊಂಡಿದ್ದು. ಇಲ್ಲಿ ನಮ್ಮ ಊರಿನ ಜನಗಳು ತೀರಾ ಕಡಿಮೆ ಇರುವುದು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಅವಳು ಅಳುತ್ತಿದ್ದಳು. ನನ್ನ ಮನಸ್ಸಿನಲ್ಲಿ ಇದ್ದ ಒಂದು ದೊಡ್ಡ ಭಾರ ಕಡಿಮೆ ಆಯಿತು. ನೀನು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದ್ದೀಯಾ. ಶೇಖರ್ ನಿಜವಾಗಲೂ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಅವನು
ಊರಿನಲ್ಲಿ ಇದ್ದ ರೀತಿ ತುಂಬ ಬದಲಾವಣೆ ಇದೆ. ಎಲ್ಲಿ ನಿನ್ನ ಬದುಕು ಹಾಳಾಗಿ ಹೋಗುತ್ತದೆ, ನನ್ನ ಮಕ್ಕಳು ನಿನ್ನನ್ನು ಸಾಯಿಸಿ ಬಿಡುತ್ತಾರೆ ಅಂತ ಭಯದಿಂದ ಇದ್ದೆ. ಆದರೆ ಶೇಖರ್ ಇರಬೇಕಾದರೆ ನಿನಗೆ ಯಾರೂ ತೊಂದರೆ ಮಾಡಲು ಸಾಧ್ಯವಿಲ್ಲ. ನೀನು ಧೈರ್ಯವಾಗಿರು. ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಇಂದೋ ನಾಳೆಯೋ ಬಿದ್ದು ಹೋಗುವ ಮರ ನಾನು. ನಿನ್ನನ್ನು ಶೇಖರ್ ರಕ್ಷಣೆ ಮಾಡುತ್ತಾನೆ. ಶೇಖರ್ ಕೈಯಲ್ಲಿ ರೂಪಾಳ ಕೈಯನ್ನು ಇಟ್ಟೆ. ಪ್ರಪಂಚ ಉಲ್ಟಾ ಪಲ್ಟಾ ಹೊಡೆದರೂ ಕೂಡ ಇವಳಿಗೆ ಮೋಸ ಮಾಡಬೇಡ. ಇವಳು ತುಂಬ ಅಮಾಯಕಳು. ನಿಮಗೆ ಇರಲು ಮನೆ ಮಾಡಿಕೊಡುತ್ತಾನೆ. ನೀನು ಕೆಲಸ ಮಾಡಲು ಯಾವುದಾದರೂ ಒಂದು ಅಂಗಡಿಯನ್ನು ಹಾಕಿಕೊಡುತ್ತೇನೆ. ಅದರಿಂದ ಬರುವ ಸಂಪಾದನೆಯಿಂದ ರೂಪಾಳನ್ನು ಸಾಕು. ನನ್ನ ಆಸ್ತಿಯಲ್ಲಿ ಸ್ವಲ್ಪ ಭಾಗವನ್ನು ನಿನ್ನ ಮಗುವಿನ ಹೆಸರಿಗೂ ಬರೆಯುತ್ತೇನೆ. ಎಲ್ಲ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಬರೆದರೆ ನನ್ನ ಮಕ್ಕಳು ನೀವು ಎಲ್ಲೇ ಇದ್ದರೂ ಹುಡುಕಿಕೊಂಡು ಬಂದು ನಿಮ್ಮನ್ನು ಸಾಯಿಸಿ ಬಿಡುತ್ತಾರೆ, ತೊಂದರೆ ಮಾಡುತ್ತಾರೆ. ನಿಮ್ಮ ಪಾಲಿನ ಸ್ವಲ್ಪ ಆಸ್ತಿಯನ್ನು ಈಗಲೇ ಮಾರಿ ಅದರಿಂದ ಬರುವ ದುಡ್ಡನ್ನು ನಿಮಗೆ ಕೊಡುತ್ತೇನೆ. ಅದರಿಂದ ಸ್ವಂತ ಮನೆಯನ್ನು ತೆಗೆದುಕೊಳ್ಳಿ. ಏನಾದರೂ ಬಿಸ್ನೆಸ್ ಹಾಕಿಕೋ. ಈ ಊರಿನಲ್ಲಿ ಬೇಕಾದರೆ ಹೊಸ ಆಸ್ತಿ ಮಾಡಿಕೊ. ಆದರೆ ಹಳ್ಳಿಯಲ್ಲಿ ಆಸ್ತಿ ಇದ್ದರೆ ಆಸ್ತಿಯನ್ನು ನೀನು ನಾನು ಸತ್ತ ಮೇಲೆ ತೆಗೆದುಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಹೇಳಿದ. ಅವಳು ಇನ್ನೂ ಕಣ್ಣೀರು ಹಾಕುತ್ತಿದ್ದಳು. ನನ್ನ ಸ್ವಂತ ಅಪ್ಪನೂ ಕೂಡ ಈ ರೀತಿ ನನಗೆ ಮಾಡಿಲ್ಲ. ಅವರು ನನ್ನ ಬದುಕನ್ನು ಹಾಳು ಮಾಡಿದರು. ನಿಮ್ಮಿಂದ ಎಲ್ಲ ಸರಿ ಹೋಯಿತು ಅಂತ ನನಗೆ ಕೈ ಮುಗಿದಳು. ಬರೀ ಅಳುತ್ತಾ ಕಳಿಸುತ್ತೀಯಾ, ನನಗೆ ಚೆನ್ನಾಗಿ ಅಡುಗೆ ಮಾಡಿ ಹಾಕುವುದಿಲ್ಲವೇ ಅಂತ ತಮಾಷೆ ಮಾಡಿದೆ. ಅಷ್ಟರಲ್ಲಿ ಶೇಖರ್ ಮತ್ತು ರೂಪಾ ಸೇರಿ ಚೆನ್ನಾಗಿ ಅಡುಗೆ ಮಾಡಿ ಬಡಿಸಿದರು. ನಮಗೆ ಸಮಾಧಾನವಾಯಿತು. ನಾನು ಮತ್ತು ನನ್ನ ಮನೆ ಕೆಲಸದವನು ನಮ್ಮ ಊರಿಗೆ ಹಿಂತಿರುಗಿದೆವು ಸಮಾಧಾನದಿಂದ. ಮೊದಲಿದ್ದ ಭಯ, ದುಃಖ, ಆತಂಕ ಈಗ ನನ್ನಲ್ಲಿ ಇರಲಿಲ್ಲ. ರೂಪ ಒಳ್ಳೆಯ ರೀತಿ ಬದುಕು ಕಟ್ಟಿಕೊಂಡಿದ್ದಾಳೆ. ನಾನು ಮತ್ತು ನಮ್ಮ ಮನೆ ಕೆಲಸದವನು ನೆಮ್ಮದಿಯಾಗಿ ಊರಿಗೆ ಹಿಂತಿರುಗಿದೆವು ತೃಪ್ತಿಯಿಂದ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.